ಇವತ್ತು IPL ಫೈನಲ್ ಪಂದ್ಯ. 18 ವರ್ಷಗಳ ತಪಸ್ಸು, ಯಾರಿಗೆ ಸಿಗಲಿದೆ ಕಪ್? ಕಪ್ ನಮ್ಮದೇ, ಆದರೆ ಮ್ಯಾಚ್ ನಡಿಬೇಕಲ್ಲ. ಮ್ಯಾಚ್ ನಡೆದಾದ ಬಳಿಕ ಫಲಿತಾಂಶದಲ್ಲಿ ಏನು ಬರುತ್ತೆ ಅದರ ಮೇಲೆ ಡಿಪೆಂಡು. ಕಪ್ ಕದನ. ಇವತ್ತಿನ ಹವಾಮಾನ ವರದಿ ಹೇಗಿದೆ? ದಟ್ಸ್ ವೆರಿ ಇಂಪಾರ್ಟೆಂಟ್. ಮಳೆ ಬರುತ್ತಾ, ಮಳೆ ಬರಲ್ವಾ? ಅಹಮದಾಬಾದ್ನಲ್ಲಿ ಮಳೆ ಬರುವ ಸಾಧ್ಯತೆ ಇದೆ, ಬಟ್ ಎಷ್ಟರ ಮಟ್ಟಿಗೆ ಸಾಧ್ಯತೆ ಅಂತ ಹೇಳಿದ್ರೆ, ಮಳೆ ಬಂದು ಪಂದ್ಯಕ್ಕೆ ಅಡ್ಡಿಯಾಗುವಂತಹ ಸಾಧ್ಯತೆ 2% 5% ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಅಹಮದಾಬಾದ್ನಲ್ಲಿ ಸದ್ಯಕ್ಕೆ 36 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇದೆ. ಈ ಉಷ್ಣಾಂಶ ದಿನದ ಅಂತ್ಯಕ್ಕೆ 31 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆ ಆಗಬಹುದು. ಸಾಂದ್ರತೆಯ ಪ್ರಮಾಣ, ಹ್ಯುಮಿಡಿಟಿ ಏನಿದೆ ಅದು 52% 63% ಬಹುತೇಕ ಅಹಮದಾಬಾದ್ನಲ್ಲಿ ಮೋಡ ಕವಿದ ವಾತಾವರಣ ಇದೆ. ಅಹಮದಾಬಾದ್ನಲ್ಲಿ ಮಳೆಯ ಸಾಧ್ಯತೆ 2% 5% ಸೊ ಮಳೆ ಬಂದರೂ ಬರ್ಬೋದು ಮಳೆ, ಬಟ್ ಪಂದ್ಯಕ್ಕೆ ಅಡ್ಡಿಪಡಿಸುವಂತಹ ಸಾಧ್ಯತೆ ಇರುವಂಥದ್ದು 2% 5% ಮಾತ್ರ. ಸೊ ಆತಂಕ ಪಡಬೇಕಾದಂಥ ಯಾವ ವಿಷಯನೂ ಇಲ್ಲ. ಧಾರಾಕಾರ ಮಳೆ ಬರಲ್ಲ. ಮಳೆಯಿಂದ ಪಂದ್ಯಕ್ಕೆ ಅಡ್ಡಿ ಆಗುವಂತಹ ಪ್ರಮಾಣ 2% 5 ಮಾತ್ರ. 2% 5 ಮಾತ್ರ. ಸೊ ಪಂದ್ಯ ಬಹುತೇಕ ಸುಗಮವಾಗಿ ನಡೆಯುತ್ತೆ ಅಂತಲೇ ನಾವು ಹೇಳ್ಬೋದು. ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇರುವಂತಹ ಪಂದ್ಯ. 18 ವರ್ಷಗಳ ತಪಸ್ಸು, RCB ಅಭಿಮಾನಿಗಳ 18 ವರ್ಷಗಳ ತಪಸ್ಸಿಗೆ ಇವತ್ತು ಫಲ ಸಿಗುತ್ತೆ ಎನ್ನುವಂಥದ್ದು ಎಲ್ಲರ ಕುತೂಹಲ. ಅದರಲ್ಲೂ ಕೂಡ ಮುಂಬೈ ಮತ್ತು ಪಂಜಾಬ್ನ ಮ್ಯಾಚನ್ನು ನೋಡಿದ ಬಳಿಕ, ಪಂಜಾಬನ್ನು ನಾವು ಸೋಲಿಸಿದ್ವಿ, ಬಟ್ ಮುಂಬೈ ಮತ್ತು ಪಂಜಾಬ್ ನಡುವಿನ ಪಂದ್ಯವನ್ನು ನೋಡಿದ ಬಳಿಕ ಆ ಕುತೂಹಲ ಏನಿದೆ, ಇಂಟೆನ್ಸಿಟಿ ಏನಿದೆ ಅದು ಜಾಸ್ತಿಯಾಗಿದೆ. ಕಾರಣ ಶ್ರೇಯಸ್ ಅಯ್ಯರ್ ಅವರ ಆಟ. ಮುಂಬೈ ಇಂಡಿಯನ್ಸು ಎಲ್ಲ ರೂಪದಲ್ಲೂ ಕೂಡ ಅತ್ಯಂತ ಬಲಿಷ್ಠವಾಗಿದ್ದಂತಹ ತಂಡ. ಎಲ್ಲ ರೂಪದಲ್ಲೂ ಕೂಡ ಬ್ಯಾಟಿಂಗ್, ಬೌಲಿಂಗ್ ಎಲ್ಲ ವಿಷಯದಲ್ಲೂ ಕೂಡ ಅತ್ಯಂತ ಬಲಿಷ್ಠವಾಗಿದ್ದಂತಹ ತಂಡ. ಅಂತಹ ತಂಡವನ್ನು ಪಂಜಾಬ್ ಐತಿಹಾಸಿಕವಾಗಿ ಸೋಲಿಸ್ತು ಪಂಜಾಬ್. ಸೊ ಆ ಕಾರಣಕ್ಕೋಸ್ಕರ ಇವತ್ತಿನ ಪಂದ್ಯ ಏನಿದೆ, ಫೈನಲ್ ಪಂದ್ಯ ಏನಿದೆ, ಅದಕ್ಕೆ ಮಹತ್ವ ಏನಿತ್ತು ಅದು ಇನ್ನಷ್ಟು ಜಾಸ್ತಿ ಆಗಿದೆ. ಆ ಕ್ರೇಜ್ ಜಾಸ್ತಿ ಆಗಿರುವಂಥದ್ದು. ಇನ್ನು ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯಗಳ ಲೆಕ್ಕಾಚಾರವನ್ನು ನಾವು ತೆಗೆದು ನೋಡೋದಾದರೆ, ಈ ಸ್ಟೇಡಿಯಂನಲ್ಲಿ ಒಟ್ಟು ನಡೆದಿರುವಂತಹ ಪಂದ್ಯಗಳು 43 IPL ಪಂದ್ಯಗಳೇನಿದೆ ನಡೆದಿರುವಂಥದ್ದು 43. ಈ 43 ಪಂದ್ಯಗಳಲ್ಲಿ ಈ 43 ಪಂದ್ಯಗಳಲ್ಲಿ 21 ಪಂದ್ಯಗಳಲ್ಲಿ ಮೊದಲು ಬ್ಯಾಟ್ ಮಾಡಿದ್ದಂತಹ ತಂಡ ಗೆದ್ದಿತ್ತು. ಪಂದ್ಯದ ಲೆಕ್ಕಾಚಾರವನ್ನು ಇವತ್ತು ನೋಡಿದ್ರೆ, ಇಲ್ಲಿ ನಡೆದಿರುವಂತಹ ಒಟ್ಟು IPL ಪಂದ್ಯಗಳ ಸಂಖ್ಯೆ 43. ಇದರಲ್ಲಿ ಮೊದಲು ಬ್ಯಾಟ್ ಮಾಡಿರುವಂತಹ ತಂಡ ಗೆದ್ದಿರುವಂತಹ ಪಂದ್ಯಗಳು 21. ಮೊದಲು ಬೌಲಿಂಗ್ ಮಾಡಿರುವಂತಹ ತಂಡ ಗೆದ್ದಿರುವಂತಹ ಪಂದ್ಯಗಳು 22. ಅಹಮದಾಬಾದ್ನ ಈ ಮೋದಿ ಸ್ಟೇಡಿಯಂನಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಸರಾಸರಿ ಸ್ಕೋರ್ ಇದ್ದಿದ್ದು 176.9 ಆಯಿತು. ಅಂದರೆ ಸರಾಸರಿ ಸ್ಕೋರು
ಯಾರು ಫಸ್ಟ್ ಬ್ಯಾಟ್ ಮಾಡಿದ್ರು ಆ ತಂಡ ಸರಾಸರಿ 176 ಸ್ಕೋರನ್ನು ಮಾಡಿದೆ. ಅಹಮದಾಬಾದ್ನಲ್ಲಿ ತಂಡದ ಅತ್ಯಧಿಕ ಮೊತ್ತ ಇರುವಂಥದ್ದು 243. ಅಹಮದಾಬಾದ್ನಲ್ಲಿ ಅತ್ಯಂತ ಕಡಿಮೆ ಮೊತ್ತ ಇರುವಂಥದ್ದು 89. ಚೇಸ್ ಮಾಡಿ ಗೆದ್ದಂಥದ್ದು 204 ರನ್ ಚೇಸ್ ಮಾಡಿ ಗೆಲ್ಲುವ ಮುಖಾಂತರ ಇಲ್ಲಿ ಹೊಸ ದಾಖಲೆಯನ್ನು ಕೂಡ ನಿರ್ಮಿಸಲಾಯಿತು. ಅತ್ಯಧಿಕ ವೈಯಕ್ತಿಕ ರನ್ ಇಂಡಿವಿಜುವಲ್ ಸ್ಕೋರ್ ಇರುವಂಥದ್ದು ಶುಭ್ಮನ್ ಗಿಲ್ 129 ರನ್ಗಳನ್ನು ಈ ಸ್ಟೇಡಿಯಂನಲ್ಲಿ ಗಳಿಸಿದ್ರು. ಜೊತೆಗೆ ಅತ್ಯುತ್ತಮ ಬೌಲಿಂಗ್ ಮೋಹಿತ್ ಶರ್ಮಾ 10 ರನ್ನಿಗೆ 5 ವಿಕೆಟನ್ನು ಪಡೆದಿದ್ರು. ಸೊ 204 ಅಂತ ಹೇಳಿದ್ರೆ ಚೇಸ್ ಮಾಡಿ ಗೆದ್ದಿದ್ದು ಅಂತ ಹೇಳಿದ್ರೆ RCB ಅಥವಾ ಪಂಜಾಬ್ ಯಾವುದೇ ತಂಡ ಮೊದಲು ಟಾಸ್ ಗೆದ್ದು ಇನ್ ಕೇಸ್ ಬ್ಯಾಟಿಂಗನ್ನೇ ಆಯ್ಕೆ ಮಾಡಿಕೊಂಡ್ರೆ ಕನಿಷ್ಠ 200 ರನ್ನನ್ನು ಗಳಿಸಬೇಕು ಈ ಸ್ಟೇಡಿಯಂನಲ್ಲಿ ಗೆಲ್ಲಬೇಕು ಅಂತಾದರೆ. ಕಾರಣ ಚೇಸಿಂಗ್ನ ಟಾರ್ಗೆಟ್ ಎಲ್ಲೇ, ಆಮೇಲೆ ರನ್ ಸರಾಸರಿ ಇರುವಂಥದ್ದು 176 ಇದೆ. ಜೊತೆಗೆ ಚೇಸಿಂಗ್ ಮಾಡಿ ಗೆದ್ದಿರುವಂಥದ್ದೇ 204 ರನ್ನನ್ನು ಈ ಸ್ಟೇಡಿಯಂನಲ್ಲಿ ಚೇಸ್ ಮಾಡಿ ಗೆದ್ದಿದ್ದಾರೆ. ಅತ್ಯಧಿಕ ಸ್ಕೋರ್ ಈ ಸ್ಟೇಡಿಯಂನಲ್ಲಿ 243 ರನ್ ಆಗಿದೆ, 5 ವಿಕೆಟ್ಗೆ. ಸೊ 200 ರನ್ನಿಗಿಂತ ಕಡಿಮೆ ಇನ್ ಕೇಸ್ ಈ ಸ್ಟೇಡಿಯಂನಲ್ಲಿ ಏನಾದರೂ ರನ್ ಬಂದರೆ ಫಸ್ಟ್ ಬ್ಯಾಟ್ ಮಾಡಿದವರು ಆ ತಂಡಕ್ಕೆ ಕಷ್ಟ ಜಾಸ್ತಿ. ಬಟ್ ಫಸ್ಟ್ ಬ್ಯಾಟಿಂಗ್ ಮತ್ತು ಸೆಕೆಂಡ್ ಬ್ಯಾಟಿಂಗ್ನ ಲೆಕ್ಕಾಚಾರಕ್ಕೆ ಬಂದರೆ ಇಬ್ಬರು ಕೂಡ ಸಮಾನವಾಗಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಎಷ್ಟು ಪಂದ್ಯಗಳನ್ನು ಗೆದ್ದಿದ್ರು ಅಷ್ಟೇ ಪಂದ್ಯಗಳನ್ನು ಸೆಕೆಂಡ್ ಬ್ಯಾಟಿಂಗ್ ಮಾಡಿದಂಥವ್ರು ಕೂಡ ಗೆದ್ದಿದ್ದಾರೆ. ಸೊ ರನ್ ಎಷ್ಟು ಗಳಿಸ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಎಷ್ಟು ರನ್, ಮ್ಯಾಕ್ಸಿಮಮ್ ರನ್ ಎಷ್ಟು ಗಳಿಸ್ತಾರೆ ಅಂಥೇಳಿ. ಮಳೆ ಅಡ್ಡಿ ಆಗಲ್ಲ, ಹವಾಮಾನ ವರದಿಯ ಪ್ರಕಾರ ಮಳೆ ಅಡ್ಡಿ ಆಗಲ್ಲ, ಆದರೂ ಕೂಡ ಅದು ಸಣ್ಣ ಪ್ರಮಾಣದಲ್ಲಿ ಆಗ್ಬೋದು ಅಷ್ಟೇ. ಸೊ ಪಂದ್ಯ ಯಾವುದೇ ಆತಂಕಗಳಿಲ್ಲದೆ ನಿರಾತಂಕವಾಗಿ ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್ ಮ್ಯಾಚ್. ಕಾರಣ ಈ ಬಾರಿ RCB IPL ಗೆಲ್ಲುವಂತಹ ಫೇವರೆಟ್ ತಂಡವಾಗಿದೆ ಇಲ್ಲಿಯವರೆಗೂ ಕೂಡ. ಅದ್ರ ಜೊತೆಗೆ ಪಂಜಾಬ್ ಬೌನ್ಸ್ ಬ್ಯಾಕ್ ಆಗಿರುವಂಥದ್ದು, ಮುಂಬೈನ ವಿರುದ್ಧ ಅದ್ಭುತ ಪ್ರದರ್ಶನವನ್ನು ಕೊಡುವುದರ ಮುಖಾಂತರ. ಸೊ IPLನ ಕ್ರೇಜ್ ಇವತ್ತು ಸಂಜೆ ಪೀಕಿಗೆ ಹೋಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.